ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಪಾರ್ಟ್ ಟೈಮ್ ಡೇಟಾ ಎಂಟ್ರಿ ಜಾಬ್ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಡೇಟಾ ಎಂಟ್ರಿ ಜಾಬು ಆಪರ್ಚುನಿಟಿ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ. ಮನೆಯಿಂದ ಕೂತ್ಕೊಂಡು ನೀವು ಡೇಟಾ ಎಂಟ್ರಿ ಮಾಡಿಕೊಟ್ಟೆ ಸಾಕು. ಸೊ ಈ ಒಂದು ಜಾಬ್ಗೆ ನೀವು ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಕೆಲಸ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸಪೋಸ್ ನೀವು ಮಾಡ್ಬೋದು ಅಂತ ಅನಿಸಿದ್ರೆ ಈ ಜಾಬ್ಗೆ ಇವತ್ತೇ ಅರ್ಜಿ ಸಲ್ಲಿಸೋದಕ್ಕೆ ಇಲ್ಲಿ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಸೊ ಯಾವಾಗ ನಿಮ್ಮ ಒಂದು ಪ್ರೊಫೈಲ್ ಅಥವಾ ರಿಸ್ಯೂಮು ಚೆನ್ನಾಗಿದೆ, ಶಾರ್ಟ್ ಲಿಸ್ಟ್ ಆಗಿದೆ ಅಂತಂದರೆ ಕಂಪನಿಯವರು ಖುದ್ದಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಮೇಲ್ ಮೂಲಕ ಅಥವಾ ಕಾಲ್ ಮೂಲಕ ಅವ್ರು ನಿಮಗೆ ಈಸಿಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ? ಸೊ ಜಾಬ್ ನೋಡೋಣ. ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದ್ರೆ ನೋಡ್ತಾ ಇರೋದು ಆನ್ಲೈನ್ ಪಾರ್ಟ್ ಟೈಮ್ ಡೇಟಾ ಎಂಟ್ರಿ ಜಾಬ್ ಆಪರ್ಚುನಿಟಿ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿದ್ದಾರೆ. ಇದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ಮುಂಬೈ, ಕೋಲ್ಕತ್ತಾ, ಪುಣೆಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಬಟ್ ಅದು ಯಾರು ಬೇಕಾದರೂ ಕೂಡ ಅಪ್ಲೈ ಮಾಡ್ಬೋದು. ರಿಮೋಟ್ ಜಾಬ್ಗೋಸ್ಕರ ಅಪ್ಲೈನ ಮಾಡ್ಬೋದು. ನೀವು ಫ್ರೆಶರ್ ಅಪ್ಲೈ ಮಾಡ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ನಾನು ಇಲ್ಲಿ ಹೇಳಿದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿ ಆರ್ ಸೀಕಿಂಗ್ ಇಂಡಿವಿಜುವಲ್ ಫಾರ್ ಪಾರ್ಟ್ ಟೈಮ್ ಡೇಟಾ ಎಂಟ್ರಿ ಪ್ರೊಜೆಕ್ಟ್ಸ್ ದ್ಯಾಟ್ ಕ್ಯಾನ್ ಬಿ ಕಂಪ್ಲೀಟೆಡ್ ಫ್ರಮ್ ದಿ ಕಂಫರ್ಟ್ ಆಫ್ ದೇರ್ ಓನ್ ಹೋಮ್ಸ್ ಅಂತ ಹೇಳಿದ್ದಾರೆ. ಸೊ ನೀವು ನಿಮ್ಮ ಮನೆಯಿಂದನೇ ಈ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಿ ಕೊಡ್ತೀರಾ, ಡೇಟಾ ಎಂಟ್ರಿ ವರ್ಕನ್ನು ಮಾಡಿ ಕೊಡ್ತೀರಾ. ದಿಸ್ ರೋಲ್ ಆಫರ್ಡ್ ಫ್ಲೆಕ್ಸಿಬಿಲಿಟಿ. ಮೇನ್ ಅಂತಂದರೆ ನಿಮಗೆ ಫ್ರೀ ಇದ್ದಾಗ ನೀವು ಸ್ವಲ್ಪ ಅನುಕೂಲ ನೋಡಿಕೊಂಡು ನೀವು ಈ ಕೆಲಸ ಮಾಡಿ ಅವರಿಗೆ ಕೊಟ್ಟರಾಯಿತು. ಮೇ ಬಿ ಅವ್ರು ನಿಮಗೆ ಪ್ರಾಜೆಕ್ಟ್ ಕೊಡ್ತಾರೆ 2 ದಿನದಲ್ಲಿ 3 ದಿನ ಅಂತ ಹಿಂಗೆ ಟೈಮ್ ಕೊಡ್ತಾರೆ. ಸೊ ಅದರಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ನೋಡಿಕೊಂಡು ಆ ಟೈಮ್ ಪ್ರಕಾರ ನೀವು ಅದನ್ನು ಕಂಪ್ಲೀಟ್ ಮಾಡಿ ಕೊಡೋದಿರುತ್ತೆ. ಆ್ಯಂಡ್ ಅಲೋವಿಂಗ್ ಯು ಟು ವರ್ಕ್, ಇಲ್ಲಿ ನೋಡಿ, ಅಲೋವಿಂಗ್ ಯು ಟು ವರ್ಕ್ ಡ್ಯೂರಿಂಗ್ ದಿ ಡೇ ಆರ್ ನೈಟ್ ಅಕಾರ್ಡಿಂಗ್ ಟು ಯುವರ್ ಶೆಡ್ಯೂಲ್. ನಿಮಗೆ ರಾತ್ರಿ ಆದರೆ ರಾತ್ರಿ ಮಾಡಿ, ಹಗಲಿ ಆದರೆ ಹಗಲಿ ಮಾಡಿ ಕೊಡ್ಬೋದು. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇಲ್ಲ, ನೋ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಸೊ ಮೇನ್ ಅಂತಂದರೆ ಟೈಪಿಂಗ್ ಚೆನ್ನಾಗಿದೆ, ನಾವು ಡೇಟಾ ಎಂಟ್ರಿ ಮಾಡ್ಬೋದು ಅಂತ ಅನಿಸಿದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಯಾರ್ಯಾರು ಅಪ್ಲೈ ಮಾಡ್ಬೋದು? 10th ಪಾಸ್ ಆದವರು ಅಪ್ಲೈ ಮಾಡ್ಬೋದು. 10th ಫೇಲ್ ಆದರೂ ಅಪ್ಲೈ ಮಾಡೋಕ್ಕಾಗಲ್ಲ, 10th ಪಾಸ್ ಆಗಿರಬೇಕು ಅಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಬೇಸಿಕ್ ನಾಲೆಜ್ ಆಫ್ ಯೂಸಿಂಗ್ ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಆರ್ ಪಿ ಸಿ. ಸೊ ನಿಮಗೆ ಬೇಸಿಕ್ ನಾಲೆಜ್ ಇರಬೇಕು. ಮೊಬೈಲ್ ಫೋನ್ ಆಯಿತು ಅಂದರೆ ಆಂಡ್ರಾಯ್ಡ್ ಫೋನ್ ಹೇಳ್ತಾ ಇದ್ದೀನಿ, ಮತ್ತು ಅದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು. ಆ್ಯಂಡ್ ನಿಮ್ಮ ಹತ್ರ ಒಂದು ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ. ಬೆನಿಫಿಟ್ಸ್ ಬಗ್ಗೆ ಹೇಳಿದ್ದಾರೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಹೇಳಿದ್ದಾರೆ. ಡೇ ಆ್ಯಂಡ್ ನೈಟ್ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಮಾಡಿ. ರಾತ್ರಿ ಹೊತ್ತು ಆಯಿತಾ, ರಾತ್ರಿ ಹೊತ್ತು ಮಾಡ್ಬೋದು. ಈಗ ತಮಿಳಲ್ಲಿ ನಾನು ರಾತ್ರಿ ಹೊತ್ತು ಕೂಡ ಮಾಡುವಂಥ ಕೆಲಸ ಅಂತ ಹಾಕಿರ್ತೀನಿ. ಈಗ ಕನ್ಫ್ಯೂಸ್ ಆಗೋಕೋಬೇಡಿ, ನಿಮ್ಗೆ ಅನುಕೂಲ ಆದಾಗ ನೀವು ಕೆಲಸನ ಮಾಡಿ. ಅಪರ್ಚುನಿಟಿ ಟು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಕಂಪ್ಲೀಟ್ಲಿ ಇದು ಮನೆಯಿಂದಲೇ ಮಾಡೋದಕ್ಕೆ ಅವರು ನಿಮಗೆ ಅಪರ್ಚುನಿಟಿನ ಕೊಡ್ತಾ ಇದ್ದಾರೆ. ಪಾರ್ಟ್ ಟೈಮ್ ಇದು ಕಮಿಟ್ಮೆಂಟ್ ಮೇನ್ ಮುಖ್ಯವಾಗಿ ಪಾರ್ಟ್ ಟೈಮ್ ಅಂತ ಕೊಡ್ತಾ ಇದ್ದಾರೆ. ಸೊ ಅಟ್ರಾಕ್ಟಿವ್ ನಿಮಗೆ ಸಂಬಳವನ್ನು ಕೊಡ್ತಾ ಇದ್ದಾರೆ. ಓಕೆ, ಸೊ ಈ ಒಂದು ಜಾಬು ಒಂದು ಪರ್ಮನೆಂಟ್ ಜಾಬು ಮೇನ್ ಮುಖ್ಯವಾಗಿ ಮಹಿಳೆಯರಿಗೆ. ಸೊ ಇಲ್ಲಿ ಮಹಿಳೆಯರಿಗೆ ಮೇನ್ ಅವರು ಪ್ರಿಫರೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ವಿಡಿಯೋ ಮಾಡ್ತಾ ಇದ್ದಾರೆ. ಯಾರಾದರೂ ಹೆಣ್ಮಕ್ಳು ಮನೇಲಿ ಇದ್ದಾರೆ ಅಂದರೆ, ಹಾಗಾದರೆ ಜೆಂಟ್ಸ್ ಅಪ್ಲೈ ಮಾಡ್ಬೋದು ಅಂತಲ್ಲ, ಜೆಂಟ್ಸು ಅಪ್ಲೈ ಮಾಡ್ಬೋದು. ಬಟ್ ಆದರೆ ಹೆಣ್ಮಕ್ಳಿಗೆ ಮೇನ್ ಮುಖ್ಯವಾಗಿ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಸೊ ಇದಲ್ಲೂ ಕೂಡ ಇದಕ್ಕೆ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಫುಲ್ ಟೈಮ್ ಅಂತ ಹೇಳಿದ್ದಾರೆ ಅವರು. ಸೊ ಮೋರ್ ಇನ್ಫಾರ್ಮೇಷನ್ ಹಾಗೇನೆ ಸಮ್ಟೈಮ್ಸ್ ಏನಾದರೂ ಜಾಸ್ತಿ ಪ್ರಾಜೆಕ್ಟ್ಗಳು ಬಂದಿದ್ದರೆ ಕೊಡ್ತಾರೆ. ಅದರ್ವೈಸ್ ಇದು ಪಾರ್ಟ್ ಟೈಮ್ ಜಾಬೇ. ಓಕೆ, ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದ್ರದ್ದು ನಾನು ನಿಮಗೆ ಅಪ್ಲೈ ಮಾಡುವಂಥ ಲಿಂಕ್ ಕೊಟ್ಟಿರ್ತೀನಿ. ನಿಯರ್ಬೈ ಹೋಗಿ ನೀವಲ್ಲಿ ಅಪ್ಲೈನ ಮಾಡಿ. ಸೊ ಲಿಂಕ್ ಓಪನ್ ಮಾಡಿದ್ಮೇಲೆ ನಿಮಗೊಂದು ಅಪ್ಲಿಕೇಶನ್ ಫಾರ್ಮೇ ಓಪನ್ ಆಗುತ್ತೆ. ಸಪೋಸ್ ನೀವು ಅಪ್ಲಿಕೇಶನ್ ಫಾರ್ಮ್ ನಾವು ಇನ್ನೊಂದು ಸಾರಿ ನೋಡಬೇಕಂದ್ರೆ, ಸೊ ಈ ವಿಡಿಯೋನ ಸ್ವಲ್ಪ ಇನ್ನೊಂದು ಸಾರಿ ಚೆಕ್ ಮಾಡಿ. ವಿಡಿಯೋದಲ್ಲಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇದರಲ್ಲೇ ಸಿಗುತ್ತೆ. ಓಕೆನಾ? ಸೊ ಇದಿತ್ತು ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಪರ್ಕತೆ ಏನಾದರೂ ನಿಮಗೆ ಕೇಳೋದಿದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಇವತ್ತೇ ಇದಕ್ಕೆ ಅರ್ಜಿನ ಸಲ್ಲಿಸಿ. ಓಕೆ, ಆಲ್ ದಿ ಬೆಸ್ಟ್. ಮುಂದಿನ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.